ಭಾರತ ಪ್ರತಿನಿಧಿಗಳು ಕೂಡ ಆದ ಪ್ರಮಾದದ ಬಗ್ಗೆ ಎಚ್ಚೆತ್ತು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಸಚಿವ ಬೋಸರಾಜ್, ಸಿಇಟಿಯಲ್ಲಿ ಜನಿವಾರ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಬಾಹಿರವಾಗಿ ನಡೆದುಕೊಂಡ್ರೆ ಕ್ರಮ ಖಚಿತ ಅನ್ನೋ ಭರವಸೆಯನ್ನ ನೀಡಿದ್ದಾರೆ. ಮತ್ತೊಂದು ಕಡೆ ಅಧಿಕಾರಿಗಳ ವಿರುದ್ಧ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕೂಡ ಕಿಡಿಕಾರಿದ್ದಾರೆ. ಗೊಂದಲ ನಿವಾರಣೆಗೆ ತಜ್ಞರ ಸಮಿತಿ ರಚನೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶ್ರೀರಾಮುಲು ಕೂಡ ಕಿಡಿಕಾರಿದ್ದಾರೆ. ಜನಿವಾರ ತೆಗೆದುಕೋಸ್ಕರ ಇದಾಗಿರುವಂತದ್ದು ನಮ್ಮ ಮಾಧ್ಯಮಗಳ ಮುಖಾಂತರ ಮಾಹಿತಿ ಬಂದಿದೆ. ಈಗಾಗಲೇ ಸರ್ಕಾರ ಅದರ ಬಗ್ಗೆ ಮಾಹಿತಿ ಪಡಿತಾ ಇದೆ. ಪಡೆದ ನಂತರ ಆ ರೀತಿಯಾಗಿ ಯಾರಾದರೂ ಕಾನೂನಿಗೆ ವಿರುದ್ಧವಾಗಿ ಸಂವಿಧಾನಬದ್ಧವಾಗಿ ವಿರುದ್ಧವಾಗಿ ಏನೋ ನಡ್ಕೊಂಡ್ರೆ ಅವ್ರ ಮೇಲೆ ತಕ್ಷಣ ಆಕ್ಷನ್ ತಗೊಂತಾರೆ. ಕಳೆದ ಸರ್ಕಾರದಲ್ಲಿ ಹಿಂದೆ ಹಿಜಾಬ್ ವಿಚಾರ ದೊಡ್ಡ ಚರ್ಚೆ ಆಗಿತ್ತು. ಸೊ ಈಗ ಜನಿವಾರ ತೆಗೆಯುವಂತ ಫೋರ್ಸ್ ಮಾಡಿರುವಂತದ್ದು ಕೊನೆಗೆ ಸಿಟಿ ಎಕ್ಸಾಮ್ ಬರಕಾಗಿ ಈ ರೀತಿಯಾಗಿ ಸರ್ಕಾರದಲ್ಲಿ ಇದು ಕಾನೂನು ಬಾಹಿರ ಆಗುತ್ತದೆ. ಅದರ ಆ ರೀತಿಯಾಗಿ ಮಾಡಿರ್ತಕ್ಕಂದ್ರ ಬಗ್ಗೆ ತಕ್ಷಣ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಇದು ನಾವು ತಿಳ್ಕೋಬೇಕು. ಮೊದಲು ಈಗ ಅವರವರ ಧರ್ಮವನ್ನು ಆಚರಣೆ ಮಾಡೋದು ಪ್ರತಿಯೊಬ್ಬರಿಗೂ ಸರ್ಕಾರ ಅಲ್ಲ, ನಮ್ಮ ಸಂವಿಧಾನ ಹಕ್ಕು ಕೊಟ್ಟಿದೆ. ಪ್ರತಿಯೊಬ್ಬರು ಯಾವುದೇ ಧರ್ಮವನ್ನ ಸ್ವೀಕರಿಸಬಹುದು, ನಂಬಿ ಬದುಕಬಹುದು, ನಂಬದೇನೋ ಬದುಕಬಹುದು, ಆಸ್ತಿಕರಾಗಿ ನಾಸ್ತಿಕರಾಗಿ ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ. ಇದು ಅದರಿಂದ ಅಂತಹ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರು ಕೂಡ ಅದನ್ನ ಒಪ್ಪಬೇಕಾಗಿರುವಂತಹದ್ದು. ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಯಾರೇ ಧಾರ್ಮಿಕ ಆಚರಣೆಗಳನ್ನು ಮಾಡಲಿ, ಆದರೆ ಅವರ ನಿಯಮಕ್ಕೆ ಮತ್ತು ಅವರಿಗೆ ಸಿಇಟಿಯಿಂದ ತೊಂದರೆ ಸಿಇಟಿ ಮಾಡಬೇಕಾದ್ರೆ ಏನಾದರೂ ಗೊಂದಲ ಉಂಟಾಗೋದಾಗ್ಲಿ ಮತ್ತು ಅದರ ಮೇಲೆ ಸಂಶಯ ಉಂಟಾಗುವಂತಹ ಸ್ಥಿತಿ ಬರ್ತದೆ ಅನ್ನೋ ದೃಷ್ಟಿಯಿಂದ ಏನೇನೋ ಕ್ರಮಗಳನ್ನು ಕೈಗೊಳ್ತಾ ಇರ್ತಾರೆ. ಅದರಿಂದ ಅವುಗಳನ್ನು ಹೊರತುಪಡಿಸಿ ಇವತ್ತು ನೋಡಿ, ಈಗ ನೀವು ಹಂಗಾರೆ ಒಂದು ಕೆಲಸ ಮಾಡ್ತಾರೆ, ಈಗ ನಾವು ಬುರ್ಕನೆ ಹಾಕೊಂಬತ್ತೀವಿ ಅಂತಾರೆ, ಯಾರು ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇವ್ರು ಇನ್ನೊಂದು ಹಾಕೊಂಬತ್ತೀವಿ ಅಂತಾರೆ, ಒಬ್ಬೊಬ್ಬರು ಒಂದೊಂದು ಹಾಕೊಂಬಂದಾಗ ಅವ್ರಿಗೆ ಗೊಂದಲ ಜಾಸ್ತಿ ಆಗುತ್ತೆ. ಈಗ ಅಧಿಕಾರಿಗಳು ಹೆಂಗ್ ಮಾಡಬೇಕು ಅನ್ನೋದೇ ಅರ್ಥವಾಗೋದಿಲ್ಲ. ಈಗ ಯಾರಿಗೆ ಒಬ್ರಿಗೆ ಬಿಡಬೇಕಾ, ಒಬ್ಬರು ತೆಗಬೇಕಾ, ಇದು ಬಹಳ ಪರಿಸ್ಥಿತಿ ಹೇಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಒಂದು ಕಮಿಟಿ ಮಾಡಿ, ಒಂದು ತಜ್ಞರ ಕಮಿಟಿಯನ್ನು ಮಾಡಿ ಹೇಗೆ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನ ಸರ್ಕಾರ ನೇಮಿಸಿ ಅದನ್ನ ಕ್ರಮ ಕೈಗೊಳ್ಳಿ ಅಂತ ಹಾರೈಸ್ತೇನೆ. ಹಿಂದೂ ಸಂಪ್ರದಾಯ ಪ್ರಕಾರ ಕ್ಷತ್ರಿಗಳೆಲ್ಲರೂ ಕೂಡ ಜನಿವಾರನ್ನ ಹಾಕುವಂತದ್ದು, ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು ಜನಿವಾರಗಳು ಹಾಕುವಂತ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ. ಇವತ್ತು ಹಿಂದೂ ಸಂಪ್ರದಾಯವನ್ನೇ ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರ ಅನ್ನಂಥದ್ದು ಎಲ್ಲರ ಪರವಾಗಿ ಕೂಡ ಇರಬೇಕಾಗುತ್ತೆ. ಅಲ್ಲಿ ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಜೈನರಾಗಿರ್ಬೋದು, ಬುದ್ಧರಾಗಿರ್ಬೋದು, ಎಲ್ಲರ ಪರವಾಗಿ ಇರಬೇಕಾಗ್ತದೆ. ಇತ್ತೀಚೆಗೆ ನೋಡ್ತಾ ಇದ್ರೆ ಅವ್ರು ಏನಂದ್ರೆ ಅವ್ರ ಮಿತಿ ಮೀರ್ತಾ ಇದೆ. ಇವಾಗ ಮಿತಿ ಮೀರುವಂತ ಟೈಮಲ್ಲಿ ಒಂದ್ ಕಡೆ ತಾಳಿ ತೆಗಿಸ್ಬೋದು, ಒಂದ್ ಕಡೆ ಜನಿವಾರ ಕೂಡ ತೆಗಿಸ್ಬೋದು. ಯಾಕಂದ್ರೆ ಅವ್ರು ಏನಂದೇಳಿ ಒಂದು ಕಡೆ ಮೈಂಡ್ ಸೆಟ್ ಹೆಂಗ್ ಮಾಡ್ಯಾರಂದ್ರೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂತಾರೆ. ಅವರು ಏನು ಈ ದೇಶದ ಬಗ್ಗೆ, ಈ ದೇಶದ ನೆಲದ ಬಗ್ಗೆ, ಈ ದೇಶದ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಏನು ಗೊತ್ತೇ ಇಲ್ಲ ರೀ ಅವ್ರಿಗೆ. ಕ್ಷತ್ರಿಗಳಂದ್ರೆ ಯಾರು, ಶೂದ್ರಂದ್ರೆ ಯಾರು, ಯಾವುದು ಗೊತ್ತೇ ಇಲ್ಲ ರೀ ಅವ್ರಿಗೆ. ಏನು ಬೇಕಾಗಿದೆ, ಅವ್ರು ವೋಟ್ ಬ್ಯಾಂಕ್ ರಾಜಕಾರಣ ಬೇಕಾಗಿದೆ. ಅದಕ್ಕೂ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರವಾಗಿ ಇವತ್ತು ಅವ್ರು ಹೊರಟಾರ. ಅದು ಎಲ್ಲಿ ಕೊನೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅನೇಕ ರಾಜ್ಯಗಳಲ್ಲಿ ಹಿಂಗೆ ಆಗಿ ಜನರು ಭಾರತ ಪ್ರತಿನಿಧಿಗಳು ಕೂಡ ಆದ ಪ್ರಮಾದದ ಬಗ್ಗೆ ಎಚ್ಚೆತ್ತು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಸಚಿವ ಬೋಸರಾಜ್, ಸಿಇಟಿಯಲ್ಲಿ ಜನಿವಾರ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಬಾಹಿರವಾಗಿ ನಡೆದುಕೊಂಡ್ರೆ ಕ್ರಮ ಖಚಿತ ಅನ್ನೋ ಭರವಸೆಯನ್ನ ನೀಡಿದ್ದಾರೆ. ಮತ್ತೊಂದು ಕಡೆ ಅಧಿಕಾರಿಗಳ ವಿರುದ್ಧ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕೂಡ ಕಿಡಿಕಾರಿದ್ದಾರೆ. ಗೊಂದಲ ನಿವಾರಣೆಗೆ ತಜ್ಞರ ಸಮಿತಿ ರಚನೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶ್ರೀರಾಮುಲು ಕೂಡ ಕಿಡಿಕಾರಿದ್ದಾರೆ. ಜನಿವಾರ ತೆಗೆದುಕೋಸ್ಕರ ಇದಾಗಿರುವಂತದ್ದು ನಮ್ಮ ಮಾಧ್ಯಮಗಳ ಮುಖಾಂತರ ಮಾಹಿತಿ ಬಂದಿದೆ. ಈಗಾಗಲೇ ಸರ್ಕಾರ ಅದರ ಬಗ್ಗೆ ಮಾಹಿತಿ ಪಡಿತಾ ಇದೆ. ಪಡೆದ ನಂತರ ಆ ರೀತಿಯಾಗಿ ಯಾರಾದರೂ ಕಾನೂನಿಗೆ ವಿರುದ್ಧವಾಗಿ ಸಂವಿಧಾನಬದ್ಧವಾಗಿ ವಿರುದ್ಧವಾಗಿ ಏನೋ ನಡ್ಕೊಂಡ್ರೆ ಅವ್ರ ಮೇಲೆ ತಕ್ಷಣ ಆಕ್ಷನ್ ತಗೊಂತಾರೆ. ಕಳೆದ ಸರ್ಕಾರದಲ್ಲಿ ಹಿಂದೆ ಹಿಜಾಬ್ ವಿಚಾರ ದೊಡ್ಡ ಚರ್ಚೆ ಆಗಿತ್ತು. ಸೊ ಈಗ ಜನಿವಾರ ತೆಗೆಯುವಂತ ಫೋರ್ಸ್ ಮಾಡಿರುವಂತದ್ದು ಕೊನೆಗೆ ಸಿಟಿ ಎಕ್ಸಾಮ್ ಬರಕಾಗಿ ಈ ರೀತಿಯಾಗಿ ಸರ್ಕಾರದಲ್ಲಿ ಇದು ಕಾನೂನು ಬಾಹಿರ ಆಗುತ್ತದೆ. ಅದರ ಆ ರೀತಿಯಾಗಿ ಮಾಡಿರ್ತಕ್ಕಂದ್ರ ಬಗ್ಗೆ ತಕ್ಷಣ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಇದು ನಾವು ತಿಳ್ಕೋಬೇಕು. ಮೊದಲು ಈಗ ಅವರವರ ಧರ್ಮವನ್ನು ಆಚರಣೆ ಮಾಡೋದು ಪ್ರತಿಯೊಬ್ಬರಿಗೂ ಸರ್ಕಾರ ಅಲ್ಲ, ನಮ್ಮ ಸಂವಿಧಾನ ಹಕ್ಕು ಕೊಟ್ಟಿದೆ.
ಪ್ರತಿಯೊಬ್ಬರು ಯಾವುದೇ ಧರ್ಮವನ್ನ ಸ್ವೀಕರಿಸಬಹುದು, ನಂಬಿ ಬದುಕಬಹುದು, ನಂಬದೇನೋ ಬದುಕಬಹುದು, ಆಸ್ತಿಕರಾಗಿ ನಾಸ್ತಿಕರಾಗಿ ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ. ಅದು ಅದರಿಂದ ಅಂತಹ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರು ಕೂಡ ಅದನ್ನ ಒಪ್ಪಬೇಕಾಗಿರುವಂತಹದ್ದು. ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಯಾರೇ ಧಾರ್ಮಿಕ ಆಚರಣೆಗಳನ್ನು ಮಾಡಲಿ, ಆದರೆ ಅವರ ನಿಯಮಕ್ಕೆ ಮತ್ತೆ ಅವರಿಗೆ ಸಿಇಟಿಯಿಂದ ತೊಂದರೆ ಸಿಇಟಿ ಮಾಡಬೇಕಾದ್ರೆ ಏನಾದರೂ ಗೊಂದಲ ಉಂಟಾಗೋದಾಗ್ಲಿ ಮತ್ತು ಅದರ ಮೇಲೆ ಸಂಶಯ ಉಂಟಾಗುವಂತಹ ಸ್ಥಿತಿ ಬರ್ತದೆ ಅನ್ನೋ ದೃಷ್ಟಿಯಿಂದ ಇನ್ನೇನು ಕ್ರಮಗಳನ್ನು ಕೈಗೊಳ್ತಾ ಇರ್ತಾರೆ. ಅದರಿಂದ ಅವುಗಳನ್ನು ಹೊರತುಪಡಿಸಿ ಇವತ್ತು ನೋಡಿ, ಈಗ ನೀವು ಹಂಗಂದ್ರೆ ಒಂದು ಕೆಲಸ ಮಾಡ್ತಾರೆ, ಈಗ ನಾವು ಬುರ್ಕನೆ ಹಾಕೊಂಬತ್ತೀವಿ ಅಂತಾರೆ, ಯಾರು ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇವ್ರು ಇನ್ನೊಂದು ಹಾಕೊಂಬತ್ತೀವಿ ಅಂತಾರೆ, ಒಬ್ಬೊಬ್ಬರು ಒಂದೊಂದು ಹಾಕೊಂಬಂದಾಗ ಅವ್ರಿಗೆ ಗೊಂದಲ ಜಾಸ್ತಿ ಆಗುತ್ತೆ. ಈಗ ಅಧಿಕಾರಿಗಳು ಹೆಂಗ್ ಮಾಡಬೇಕು ಅನ್ನೋದೇ ಅರ್ಥವಾಗೋದಿಲ್ಲ. ಈಗ ಯಾರಿಗೆ ಒಬ್ರಿಗೆ ಬಿಡಬೇಕಾ, ಒಬ್ಬರು ತೆಗಬೇಕಾ, ಇದು ಬಹಳ ಪರಿಸ್ಥಿತಿ ಹೇಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಒಂದು ಕಮಿಟಿ ಮಾಡಿ, ಒಂದು ತಜ್ಞರ ಕಮಿಟಿಯನ್ನು ಮಾಡಿ ಹೇಗೆ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನ ಸರ್ಕಾರ ನೇಮಿಸಿ ಅದನ್ನ ಕ್ರಮ ಕೈಗೊಳ್ಳಿ ಅಂತ ಹಾರೈಸುತ್ತೆ. ಹಿಂದೂ ಸಂಪ್ರದಾಯ ಪ್ರಕಾರ ಕ್ಷತ್ರಿಗಳೆಲ್ಲರೂ ಕೂಡ ಜನವಾರನ್ನ ಹಾಕುವಂತದ್ದು ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು ಜನವಾರಗಳು ಹಾಕುವಂತ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ. ಇವತ್ತು ಹಿಂದೂ ಸಂಪ್ರದಾಯವನ್ನೇ ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರ ಅನ್ನಂಥದ್ದು ಎಲ್ಲರ ಪರವಾಗಿ ಕೂಡ ಇರಬೇಕಾಗುತ್ತೆ. ಅಲ್ಲಿ ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಜೈನರಾಗಿರ್ಬೋದು, ಬುದ್ಧರಾಗಿರ್ಬೋದು, ಎಲ್ಲರ ಪರವಾಗಿ ಇರಬೇಕಾಗ್ತದೆ. ಇತ್ತೀಚೆಗೆ ನೋಡ್ತಾ ಇದ್ರೆ ಅವ್ರು ಏನಂದ್ರೆ ಅವ್ರ ಮಿತಿ ಮೀರ್ತಾ ಇದೆ. ಇವಾಗ ಮಿತಿ ಮೀರುವಂತ ಟೈಮಲ್ಲಿ ಒಂದ್ ಕಡೆ ತಾಳಿ ತೆಗಿಸ್ಬೋದು, ಒಂದ್ ಕಡೆ ಜನವಾರ ಕೂಡ ತೆಗಿಸ್ಬೋದು. ಯಾಕಂದ್ರೆ ಅವ್ರು ಏನಂದೇಳಿ ಒಂದು ಕಡೆ ಮೈಂಡ್ ಸೆಟ್ ಹೆಂಗ್ ಮಾಡಾರಂದ್ರೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂತಾರೆ. ಅವರು ಏನು ಈ ದೇಶದ ಬಗ್ಗೆ, ಈ ದೇಶದ ನೆಲದ ಬಗ್ಗೆ, ಈ ದೇಶದ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಏನು ಗೊತ್ತೇ ಇಲ್ಲ ರೀ ಅವ್ರಿಗೆ. ಕ್ಷತ್ರಿಗಳಂದ್ರೆ ಯಾರು, ಶೂದ್ರಂದ್ರೆ ಯಾರು, ಯಾವುದು ಗೊತ್ತೇ ಇಲ್ಲ ರೀ ಅವ್ರಿಗೆ. ಏನು ಬೇಕಾಗಿದೆ, ಅವ್ರು ವೋಟ್ ಬ್ಯಾಂಕ್ ರಾಜಕಾರಣ ಬೇಕಾಗಿದೆ. ಅದಕ್ಕೂ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರವಾಗಿ ಇವತ್ತು ಅವ್ರು ಹೊಟ್ಟಾರ. ಅದು ಎಲ್ಲಿ ಕೊನೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅನೇಕ ರಾಜ್ಯಗಳಲ್ಲಿ ಹಿಂಗೆ ಆಗಿ ಜನರು ಸರ್ಕಾರದ ಪ್ರತಿನಿಧಿಗಳು ಕೂಡ ಆದ ಪ್ರಮಾದದ ಬಗ್ಗೆ ಎಚ್ಚೆತ್ತು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಸಚಿವ ಬೋಸರಾಜ್, ಸಿಇಟಿಯಲ್ಲಿ ಜನಿವಾರ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಬಾಹಿರವಾಗಿ ನಡೆದುಕೊಂಡ್ರೆ ಕ್ರಮ ಖಚಿತ ಅನ್ನೋ ಭರವಸೆಯನ್ನ ನೀಡಿದ್ದಾರೆ. ಮತ್ತೊಂದು ಕಡೆ ಅಧಿಕಾರಿಗಳ ವಿರುದ್ಧ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕೂಡ ಕಿಡಿಕಾರಿದ್ದಾರೆ. ಗೊಂದಲ ನಿವಾರಣೆಗೆ ತಜ್ಞರ ಸಮಿತಿ ರಚನೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶ್ರೀರಾಮುಲು ಕೂಡ ಕಿಡಿಕಾರಿದ್ದಾರೆ. ಜನಿವಾರ ತೆಗೆದುಕೋಸ್ಕರ ಇದಾಗಿರುವಂತದ್ದು. ನಮ್ಮ ಮಾಧ್ಯಮಗಳ ಮುಖಾಂತರ ಮಾಹಿತಿ ಬಂದಿದೆ. ಈಗಾಗಲೇ ಸರ್ಕಾರ ಅದರ ಬಗ್ಗೆ ಮಾಹಿತಿ ಪಡಿತಾ ಇದೆ. ಪಡೆದ ನಂತರ ಆ ರೀತಿಯಾಗಿ ಯಾರಾದರೂ ಕಾನೂನಿಗೆ ವಿರುದ್ಧವಾಗಿ, ಸಂವಿಧಾನಬದ್ಧವಾಗಿ ವಿರುದ್ಧವಾಗಿ ಏನೋ ನಡ್ಕೊಂಡ್ರೆ ಅವ್ರ ಮೇಲೆ ತಕ್ಷಣ ಆಕ್ಷನ್ ತಗೊಂತಾರೆ. ಕಳೆದ ಸರ್ಕಾರದಲ್ಲಿ ಹಿಂದೆ ಹಿಜಾಬ್ ವಿಚಾರ ದೊಡ್ಡ ಚರ್ಚೆ ಆಗಿತ್ತು. ಸೊ ಈಗ ಜನಿವಾರ ತೆಗೆಯುವಂತ ಫೋರ್ಸ್ ಮಾಡಿರುವಂತದ್ದು, ಕೊನೆಗೆ ಸಿಟಿ ಎಕ್ಸಾಮ್ ಬರಕಾಗಿ ಈ ರೀತಿಯಾಗಿ ಸರ್ಕಾರದಲ್ಲಿ ಅದು ಕಾನೂನು ಬಾಹಿರ ಆಗುತ್ತದೆ. ಅದರ ಆ ರೀತಿಯಾಗಿ ಮಾಡಿರ್ತಕ್ಕಂದ್ರ ಬಗ್ಗೆ ತಕ್ಷಣ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಇದು ನಾವು ತಿಳ್ಕೋಬೇಕು ಮೊದಲು. ಈಗ ಅವರವರ ಧರ್ಮವನ್ನು ಆಚರಣೆ ಮಾಡೋದು ಪ್ರತಿಯೊಬ್ಬರಿಗೂ ಸರ್ಕಾರ ಅಲ್ಲ, ನಮ್ಮ ಸಂವಿಧಾನ ಹಕ್ಕು ಕೊಟ್ಟಿದೆ. ಪ್ರತಿಯೊಬ್ಬರು ಯಾವುದೇ ಧರ್ಮವನ್ನ ಸ್ವೀಕರಿಸಬಹುದು, ನಂಬಿ ಬದುಕಬಹುದು, ನಂಬದೇನೋ ಬದುಕಬಹುದು, ಆಸ್ತಿಕರಾಗಿ ನಾಸ್ತಿಕರಾಗಿ ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ. ಅದು ಅದರಿಂದ ಅಂತಹ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರು ಕೂಡ ಅದನ್ನ ಒಪ್ಪಬೇಕಾಗಿರುವಂತಹದ್ದು. ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಯಾರೇ ಧಾರ್ಮಿಕ ಆಚರಣೆಗಳನ್ನು ಮಾಡಲಿ, ಆದರೆ ಅವರ ನಿಯಮಕ್ಕೆ ಮತ್ತೆ ಅವರಿಗೆ ಸಿಇಟಿಯಿಂದ ಸಿಇಟಿ ಮಾಡಬೇಕಾದ್ರೆ ಏನಾದರೂ ಗೊಂದಲ ಉಂಟಾಗೋದಾಗ್ಲಿ ಮತ್ತು ಅದರ ಮೇಲೆ ಸಂಶಯ ಉಂಟಾಗುವಂತಹ ಸ್ಥಿತಿ ಬರ್ತದೆ ಅನ್ನೋ ದೃಷ್ಟಿಯಿಂದ ಇನ್ನೇನು ಕ್ರಮಗಳನ್ನು ಕೈಗೊಳ್ತಾ ಇರ್ತಾರೆ. ಅದರಿಂದ ಅವುಗಳನ್ನು ಹೊರತುಪಡಿಸಿ ಇವತ್ತು ನೋಡಿ, ಈಗ ನೀವು ಹಂಗಂದ್ರೆ ಒಂದು ಕೆಲಸ ಮಾಡ್ತಾರೆ, ಈಗ ನಾವು ಬುರ್ಕನೆ ಹಾಕೊಂಬತ್ತೀವಿ ಅಂತಾರೆ, ಯಾರು ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇವ್ರು ಇನ್ನೊಂದು ಹಾಕೊಂಬತ್ತೀವಿ ಅಂತಾರೆ, ಒಬ್ಬೊಬ್ಬರು ಒಂದೊಂದು ಹಾಕೊಂಬಂದಾಗ ಅವ್ರಿಗೆ ಗೊಂದಲ ಜಾಸ್ತಿ ಆಗುತ್ತೆ. ಈಗ ಅಧಿಕಾರಿಗಳು ಹೆಂಗ್ ಮಾಡಬೇಕು ಅನ್ನೋದೇ ಅರ್ಥವಾಗೋದಿಲ್ಲ. ಈಗ ಯಾರಿಗೆ ಒಬ್ರಿಗೆ ಬಿಡಬೇಕಾ, ಒಬ್ಬರು ತೆಗಬೇಕಾ, ಇದು ಬಹಳ ಪರಿಸ್ಥಿತಿ ಹೇಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಒಂದು ಕಮಿಟಿ ಮಾಡಿ, ಒಂದು ತಜ್ಞರ ಕಮಿಟಿಯನ್ನು ಮಾಡಿ ಹೇಗೆ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನ ಸರ್ಕಾರ ನೇಮಿಸಿ ಅದನ್ನ ಕ್ರಮ ಕೈಗೊಳ್ಳಿ ಅಂತ ಹಾರೈಸುತ್ತೆ. ಹಿಂದೂ ಸಂಪ್ರದಾಯ ಪ್ರಕಾರ ಕ್ಷತ್ರಿಗಳೆಲ್ಲರೂ ಕೂಡ ಜನವಾರನ್ನ ಹಾಕುವಂತದ್ದು ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು ಜನವಾರಗಳು ಹಾಕುವಂತ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ. ಇವತ್ತು ಹಿಂದೂ ಸಂಪ್ರದಾಯವನ್ನೇ ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರ ಅನ್ನಂಥದ್ದು
ಎಲ್ಲರ ಪರವಾಗಿ ಕೂಡ ಇರಬೇಕಾಗುತ್ತೆ. ಅಲ್ಲಿ ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಜೈನರಾಗಿರ್ಬೋದು, ಬುದ್ಧರಾಗಿರ್ಬೋದು, ಎಲ್ಲರ ಪರವಾಗಿ ಇರಬೇಕಾಗ್ತದೆ. ಇತ್ತೀಚೆಗೆ ನೋಡ್ತಾ ಇದ್ರೆ ಅವ್ರು ಏನಂದ್ರೆ ಅವ್ರ ಮಿತಿ ಮೀರ್ತಾ ಇದೆ. ಇವಾಗ ಮಿತಿ ಮೀರುವಂತ ಟೈಮಲ್ಲಿ ಒಂದ್ ಕಡೆ ತಾಳಿ ತೆಗಿಸ್ಬೋದು, ಒಂದ್ ಕಡೆ ಜನವರಿ ಕೂಡ ತೆಗಿಸ್ಬೋದು. ಯಾಕಂದ್ರೆ ಅವ್ರು ಏನಂದೇಳಿ ಒಂದು ಕಡೆ ಮೈಂಡ್ ಸೆಟ್ ಹೆಂಗ್ ಮಾಡಾರಂದ್ರೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂತಾರೆ. ಅವರು ಏನು ಈ ದೇಶದ ಬಗ್ಗೆ, ಈ ದೇಶದ ನೆಲದ ಬಗ್ಗೆ, ಈ ದೇಶದ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಏನು ಗೊತ್ತೇ ಇಲ್ಲ ರೀ ಅವ್ರಿಗೆ. ಕ್ಷತ್ರಿಗಳಂದ್ರೆ ಯಾರು, ಶೂದ್ರಂದ್ರೆ ಯಾರು, ಯಾವುದು ಗೊತ್ತೇ ಇಲ್ಲ ರೀ ಅವ್ರಿಗೆ. ಏನು ಬೇಕಾಗಿದೆ, ಅವ್ರು ವೋಟ್ ಬ್ಯಾಂಕ್ ರಾಜಕಾರಣ ಬೇಕಾಗಿದೆ. ಅದಕ್ಕೂ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರವಾಗಿ ಇವತ್ತು ಅವ್ರು ಹೊಟ್ಟಾರ. ಅದು ಎಲ್ಲಿ ಕೊನೆ ಆಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಅನೇಕ ರಾಜ್ಯಗಳಲ್ಲಿ ಹಿಂಗೆ ಆಗಿ ಜನರು